ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವುದೇ ತರಗತಿ ಓದ್ತಾ ಇರಲಿ ನೀವು, ಓಕೆನಾ, ಯಾವುದೇ ಥರ 1ನೇ ತರಗತಿಯಿಂದ ಹಿಡಿದು ನೀವು ಡಿಗ್ರಿ ಓದ್ತಾ ಇರಲಿ, ನೀವು ಇಲ್ಲ ಜಸ್ಟ್ ಸೆಕೆಂಡ್ PUC, SSLC, 9th 8th ಏನೇ ಓದ್ತಾ ಇರಲಿ, ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು ನೀವು ಯಾವುದೇ ಥರ ಡಿಗ್ರಿ ಓದ್ತಿರುವಂಥ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಜೆನ್ಯೂನ್ ಆಗಿರುವಂಥದ್ದು ಮತ್ತೆ ಬಂದೇ ಬರುವಂಥ ಸ್ಕಾಲರ್ಶಿಪ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಇದರ ಅಪ್ಡೇಟ್ಸ್ ನಾವು ಕೊಡ್ತಾ ಹೋಗ್ತೀವಿ ಈ ಒಂದು ಚಾನಲಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಪ್ರತಿಯೊಂದು ಸ್ಕಾಲರ್ಶಿಪ್ದು ಲಿಂಕ್ ಆಯಿತು ಮತ್ತು ಅದರದ್ದೆಲ್ಲ ಅಪ್ಡೇಟ್ಸ್ ಈ ಥರ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂತ ತಿಳಿಸ್ತಾ ಹೋಗ್ತೀವಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ನೋಡಿ, ಈ ಬಡ್ಡಿ ಫಸ್ಟ್ ಸ್ಟಡಿಯನ್ನು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸ್ಕಾಲರ್ಶಿಪ್ ತುಂಬಾ ಜನಕ್ಕೆ ಬರುವಂಥ ಸ್ಕಾಲರ್ಶಿಪ್ಪು. ಇದರಲ್ಲಿ ನಾನು ಇದರ ಮೇಲೆ ಕ್ಲಿಕ್ ಮಾಡಿ ಆ ಸ್ಕಾಲರ್ಶಿಪ್ ನೇಮ್ ಕೂಡ ಹೇಳ್ತಾ ಹೋಗ್ತೀನಿ. ಸ್ಕಾಲರ್ಶಿಪ್ ಬಂದ್ಬಿಟ್ಟು ಲೈವ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಒಂದು ಲೈವ್ ಸ್ಕಾಲರ್ಶಿಪ್ಪಲ್ಲಿ ಇನ್ನು ತುಂಬ ಕಡಿಮೆ ದಿನ ಉಳಿದೈತೆ, ತುಂಬ ಕಡಿಮೆ ದಿನ ಉಳಿದೈತೆ. ಏನಪ್ಪ ಅಂದರೆ ಆ ಒಂದು ಸ್ಕಾಲರ್ಶಿಪ್ ಇಲ್ಲೇ ಹುಡುಕ್ತಾ ಹೋಗ್ತೀನಿ. ಜಸ್ಟ್ ಈಗ ನೋಡ್ತಾ ಹೋಗಿದ್ದು ನಾನು. ಏನಪ್ಪ ಅಂದರೆ ಕಿನ್ ಸರ್ಕಲ್ ಸ್ಕಾಲರ್ಶಿಪ್ ಆರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ 2025-26 ಇನ್ನು 15 ದಿನಗಳು ಮಾತ್ರ ಉಳಿದೈತೆ. ನೋಡಿ, ಜಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಡೀ PG ಸ್ಟೂಡೆಂಟ್ಸ್ವರೆಗೂ ಬರುತ್ತೆ. ಬರೀ ಇಂಜಿನಿಯರ್ಸ್ ಅಲ್ಲ, ನೀವು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆಗಿದ್ರು ಈ ಒಂದು ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ಗೆ ಕೊಡ್ತಾ ಹೋಗುತ್ತೆ. ಎಷ್ಟು ಕೊಡ್ತಾರೆ ಎಲ್ಲ ಹೇಳ್ತಾ ಹೋಗ್ತೀನಿ. ಇನ್ನು ಯಾವ ಥರ ಅಪ್ಲೈ ಮಾಡೋದು ಏನು ಎಲ್ಲ ಹೇಳ್ತಾ ಹೋಗ್ತೀನಿ. ನೋಡಿ, ಡೆಡ್ ಲೈನ್ ಬಂದ್ಬಿಟ್ಟು ನಿಮ್ಗೆ ಕಾಣಿಸ್ತಿದೆ March 31, 2026. ಅಂದರೆ ಈ ಮಂತ್ ಎಂಡಲ್ಲಿ ನಿಮಗೆ ಇದು ಕ್ಲೋಸ್ ಆಗುತ್ತೆ. ಎಲಿಜಿಬಿಲಿಟಿ ಏನೇನು ಇರಬೇಕಂದ್ರೆ, ನೀವು ಸ್ಟೂಡೆಂಟ್ ಫ್ರಮ್ ಕ್ಲಾಸ್ 1 to ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಎನ್ರೋಲ್ಡ್ನಿಂದ ಎನಿ ಇಂಡಿಯನ್ ಸ್ಕೂಲ್ ಆರ್ ಕಾಲೇಜು. ನೀವು ಫಸ್ಟ್ ಸ್ಟ್ಯಾಂಡಿಂದ ಹಿಡಿದು ನೀವು ಯಾವುದೇ ಥರ ಓದ್ತಿರಲಿ, 1ನೇ ಕ್ಲಾಸಿಂದ ಓದ್ತಿರಲಿ, ಇಲ್ಲಿ ಗೌರ್ಮೆಂಟ್ ಇರಲಿ, ಪ್ರೈವೇಟ್ ಇರಲಿ, ಯಾವುದಿರಲಿ, ಇಂಡಿಯಾದಲ್ಲಿರುವಂಥ ಸ್ಕೂಲ್ ಅಥವಾ ಕಾಲೇಜ್ಗೆ ನೀವು ಜಾಯ್ನ್ ಆಗಿರಬೇಕು. ಅದೇ ಅಬ್ಸಲ್ಯೂಟ್ಲಿ ಏನಾಗುತ್ತೆ, ಆಬ್ವಿಯಸ್ಲಿ ನೀವು ಇಂಡಿಯಾದಲ್ಲಿ ಯಾವುದೇ ಸ್ಕೂಲ್ ಆಗಲಿ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತೀರ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಎಲಿಜಿಬಲ್ ಬಂದ್ಬಿಟ್ಟು ಆ್ಯನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ನೋಡಿ, ದ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬಿಲೋ INR 6 lakhs ಅಂದರೆ 6 lakhಗಿಂತ ಕಡಿಮೆ ಇರಬೇಕು. ಖಂಡಿತ ನಿಮಗೆ 6 lakhಗಿಂತ ಕಡಿಮೆ ಇರುತ್ತೆ ಸಾಕಷ್ಟು ಸ್ಟೂಡೆಂಟ್ಸ್ದು. ಅದಕ್ಕಿಂತ ಮೇಲಿದ್ರೆ ಇನ್ನು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಅದಿರಲ್ಲ. ಮೂರನೇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಟ್ಲೀಸ್ಟ್ 60% ಇನ್ ದ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ದು. ನೀವು ಏನು ಓದ್ತಿದ್ದೀರಾ, ಈಗ ನೀವು ಏನಾದ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ದೀರಲ್ಲ, ಅಂದರೆ SSLC ಓದ್ತಿದ್ದಾರೆ, ಇಲ್ಲ ಫಸ್ಟ್ PUC, ಇಲ್ಲ ಸೆಕೆಂಡ್ PUC, ಇಲ್ಲ ಫಸ್ಟ್ ಇಯರ್ ಡಿಗ್ರಿ ಅಂದರೆ ಅದು ಪ್ರೀವಿಯಸ್. ಈಗ ಸೆಕೆಂಡ್ ಇಯರ್ ಇದ್ದರೆ ಫಸ್ಟ್ ಇಯರ್ ನಿಮಗೆ 60% ಇರಬೇಕು. ಈ ಥರ ನಿಮ್ಮದು 60% ಏನಾದಿದ್ದರೆ ನಿಮಗೆ ಇದಕ್ಕೆ ಎಲಿಜಿಬಿಲಿಟಿ ಇರ್ತೀರಾ, ಓಕೆನಾ. ಇಷ್ಟು ನಿಮ್ಮದು ಬೆನಿಫಿಟ್ ಏನು ಸಿಗುತ್ತೆ ಈ ಸ್ಕಾಲರ್ಶಿಪ್ ಅಂದರೆ, ಈ ಸ್ಕಾಲರ್ಶಿಪ್ ನಿಮಗೆ ನೀವೇನು ಮಾಡುತ್ತೆ, ನಿಮಗೆ ಒಂದು ಕ್ಯಾಂಡಿಡೇಟ್ಸ್ಗೆ ಏನು ಮಾಡ್ತಾರೆ, ಒಂದು ನಿಮ್ಗೆ ಇಂಟರ್ವ್ಯೂಸ್ ಅಂತ ಕೊಟ್ಟಿರ್ತಾರೆ. ಅಂದರೆ ಇಂಟರ್ವ್ಯೂ ಕೊಟ್ಟಿರ್ತಾರಲ್ಲ, ಇಂಟರ್ವ್ಯೂ ಆದಮೇಲೆ ವಿಡಿಯೋ ವೆರಿಫಿಕೇಶನ್ಸ್ ಆಗುತ್ತಲ್ಲ, ಅದಾಗಿದ್ಮೇಲೆ ಸ್ಕಾಲರ್ಶಿಪ್ ಕೊಡ್ತಾರೆ. ಮಿನಿಮಮ್ ಸ್ಕಾಲರ್ಶಿಪ್ ಅಮೌಂಟ್ ಇದಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ, 6,000 ಕೊಡ್ತಾರೆ. ನೋಡಿ, ಇಲ್ಲಿ ಮಿನಿಮಮ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು 6,000, ಮ್ಯಾಕ್ಸಿಮಮ್ 2 lakh ಹೋಗ್ಬೋದು, ಓಕೆನಾ. ಅಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ಮಾರ್ಕ್ಸ್ ಶೀಟ್ಸ್, ಲಾಸ್ಟ್ ಕ್ವಾಲಿಫಿಕೇಷನ್ಸ್, ಎಕ್ಸಾಮಿನೇಷನ್ಸ್. ಈಗ ನಿಮ್ಮ ಒಂದು ಮಾರ್ಕ್ಸ್ ಶೀಟ್ ಇರುತ್ತಲ್ಲ, ಅಂದರೆ ಎಕ್ಸಾಂಪಲ್ ಈಗ ಸೆಕೆಂಡ್ ಸೆಮ್ ಇದ್ದರೆ ಫಸ್ಟ್ ಸೆಮ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ನೆಕ್ಸ್ಟು ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್. ಈಗ ನಿಮ್ಮದು 6 lakhಕ್ಕಿಂತ ಕಡಿಮೆ ದಿನಕ್ಕೆ ಏನಾದ್ರು ಫ್ಯಾಮಿಲಿ ಇನ್ಕಮ್ ನಿಮಗೆ ಬೇಕಾಗಿರುತ್ತೆ. ಅದು ಒಂದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ಡ್ ಆಗಿರುವಂಥದ್ದು ಇದ್ದರೆ ಸಾಕು, ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟು. ನೆಕ್ಸ್ಟು ಎನಿ ಗೌರ್ಮೆಂಟ್ ID ಪ್ರೂಫ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಇದಕ್ಕೆ ಆಗುತ್ತೆ. ನೆಕ್ಸ್ಟು ಕಾಲೇಜ್, ನೀವು ಸ್ಕೂಲ್ ಓದ್ತಿದ್ರೆ ಸ್ಕೂಲ್ ಹುಡುಗರಿಗೆ ಸ್ಕೂಲಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಸ್ಟಡಿ ಸರ್ಟಿಫಿಕೇಟ್ ಅಂತ. ಕಾಲೇಜಲ್ಲಿ ಹೋದರೆ ಬೋನಫೈಡ್ ಸರ್ಟಿಫಿಕೇಟ್, ಇಲ್ಲ ಕಾಲೇಜ್ ID ಕಾರ್ಡ್ ಇದ್ರೂ ನಡೀತದೆ. ಇಷ್ಟರಲ್ಲಿ ಯಾವುದೋ ಒಂದು ಇದ್ರೂ ನಡೀತದೆ. ನೆಕ್ಸ್ಟ್ ಕರೆಂಟ್ ಇಯರ್ ಫೀ ರಿಸಿಪ್ಟ್ ಅನ್ನೋದಿದ್ರೆ ಇದು 100% ಇರಬೇಕಾಗಿರುತ್ತೆ. ಅಂದರೆ ಈಗ ಕರೆಂಟ್ ಇಯರ್ ಅಂದರೆ ನೀವು ಇವಾಗ ಯಾವುದು ಓದ್ತಿದ್ರೆ, ಈಗ ನೀವು ಸೆಕೆಂಡ್ ಇಯರ್ ಇರ್ತೈತೆ, ಥರ್ಡ್ ಇಯರ್ ಇರುತ್ತೆ ಅಂದ್ಕೊಳ್ಳಿ. ಥರ್ಡ್ ಇಯರ್ದು ನಿಮ್ಮದು ಫೀಸ್, ಈ ವರ್ಷ ಕಟ್ಟಿರೋ ಫೀಸ್ದು ಇರಲೇಬೇಕಾಗಿರುತ್ತೆ, ಓಕೆನಾ. ಇನ್ನು ಅಪ್ಲೈ ಮಾಡೋಕ್ಕೆ ಲಿಂಕು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಅಲ್ಲಿ ಕೂಡ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಾಂದ್ರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ, ಅಲ್ಲಿ ನಿಮಗೆ ಈ ಸ್ಕಾಲರ್ಶಿಪ್ ಲಿಂಕ್ ಬೇಕಾದ್ರೆ ಸಿಗುತ್ತೆ. ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ ಅಂದರೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಈ ಸ್ಕಾಲರ್ಶಿಪ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಯಾವ ಥರ ಆಗುತ್ತೆ ಅಂತ ಕೇಳ್ತಾರೆ ಸಾಕಷ್ಟು ಜನ. ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಿಮಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ನಿಮ್ಮ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಮಾತ್ರ, ಓಕೆನಾ. ಅಂದರೆ ನಿಮ್ಮದು ಕಂಪ್ಲೀಟಾಗಿ ನಿಮಗೆ ಇದನ್ನ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಟ್ಸ್ ಇನಿಷಿಯೇಟಿವ್ ಟು ಸಪೋರ್ಟ್ಸ್ ಅಕಾಡೆಮಿಕಲಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಫ್ರಮ್ ಅಂಡರ್ ಪ್ರಿವಿಲೇಜ್ಡ್ ಸೆಕ್ಷನ್ಸ್ ಆಫ್ ಸೊಸೈಟಿ ಟು ಬಿಲ್ಡ್ ಫೌಂಡೇಶನ್ಸ್ ಫಾರ್ ದಿ ಬ್ರೈಟ್ ಫ್ಯೂಚರ್ಸ್. ಅಂದರೆ ನೀವು ಈಗ ವಿಡಿಯೋ ಇಂಟ್ರಾಕ್ಷನ್ ಮಾಡಿರ್ತಾರೆ, ಅಲ್ಲಿ ಗೊತ್ತಾಗುತ್ತೆ ಆ ಸ್ಟೂಡೆಂಟ್ಸ್ಗಳಿಗೆ ಇವ್ರು ಅಂಡರ್ ಪ್ರಿವಿಲೇಜ್ಡ್ ಸೆಕ್ಷನ್ ಬರ್ತಾರೆ. ಅಂದರೆ ಇವರು ಈಗ ನಿಮ್ಮದು ಚೆನ್ನಾಗಿರುತ್ತೆ ಅಕಾಡೆಮಿಕ್ ಇಯರ್, ಅಂದರೆ ಅಕಾಡೆಮಿಕ್ ಇಯರ್ ರಿಲೇಟೆಡ್. ಅಂದರೆ ಈಗ ನೀವು 90%, ಈಗ 80-90% ತೆಗೆದಿರ್ತಾರೆ, ಅಂದರೆ ನಿಮ್ದು ಅಕಾಡೆಮಿಕಲ್ಲಿ ಸ್ಟ್ರಾಂಗ್ ಇರ್ತೀರಾ ಅಂಥ ಸ್ಟೂಡೆಂಟ್ಸು. ಮತ್ತು ಅವ್ರದ್ದು ಅಂದರೆ ಅವ್ರದ್ದು ತುಂಬ ಕಡಿಮೆ ಇರುತ್ತೆ, ಅಂದರೆ ಬಜೆಟ್, ಅಂದರೆ ಅವ್ರದ್ದು ಅಮೌಂಟು ಬಂದ್ಬಿಟ್ಟು ಇನ್ಕಮ್
ಇನ್ಕಮ್ ಬಂದ್ಬಿಟ್ಟು ಫ್ಯಾಮಿಲಿ ಇನ್ಕಮ್ ತುಂಬ ಕಡಿಮೆ ಇರುತ್ತೆ. ಆವಾಗ ಅಂಥ ಸ್ಟೂಡೆಂಟ್ಸ್ಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗಲಿ ಅಂತ ನಿಮಗೆ ಎಷ್ಟು ಕಾಲೇಜ್ಗೆ ಬೇಕು ಆಲ್ಮೋಸ್ಟ್ 80% ಸ್ಕಾಲರ್ಶಿಪ್ ಅಂದರೆ ಸಿಗುತ್ತೆ. 1 ಲಕ್ಷ ಇದ್ದರೆ 80,000ವರೆಗೂ, 2 ಲಕ್ಷ ಇದ್ದರೆ 1,60,000, 2 ಲಕ್ಷವರೆಗೂ ಈ ಸ್ಕಾಲರ್ಶಿಪ್ನ ತಗೋಬೋದು. ಓಕೆನಾ, ನೀವು ಅದರ ಅಪ್ಲಿಕೇಶನ್ಸ್ ಇನ್ವೈಟ್ಸ್ ಫ್ರಮ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ದ ಕ್ಲಾಸ್ 1 ಅಪ್ ಟು ದ ಫೋಸ್ಟ್ ಗ್ರಾಜುಯೇಟ್ ಕೋರ್ಸ್ವರೆಗೂ ನೀವು ಏನೇನಿದ್ರೆ ಫೈನಾನ್ಷಿಯಲ್ ಸಪೋರ್ಟು ಕನ್ಸಲ್ಟೆನ್ಸಿ ಎಲ್ಲ ನಿಮಗೆ ಇವರು ಕೊಡ್ತಾ ಹೋಗ್ತಾರೆ. ಈ ಸ್ಕಾಲರ್ಶಿಪ್ ಹೋದ ವರ್ಷ ಸಾಕಷ್ಟು ಜನಕ್ಕೆ ಬಂದಿದೆ. ಓಕೆನಾ, ನಾನು ಈ ಥರ ಬರುವಂಥ ಸ್ಕಾಲರ್ಶಿಪ್ ಮಾತ್ರ ಹೇಳ್ತೀನಿ, ಯಾಕಂದರೆ ಹೋದ ವರ್ಷ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಸಿಕ್ಕಿತ್ತು. ಅದೇ ಥರ ಈ ವರ್ಷನೂ ಮೆರಿಟರ್ಸ್ ರಿಸಲ್ಟ್ ಬಿಟ್ಟಾಗ ನಾನು ವಿಡಿಯೋ ಮಾಡಿ ತಿಳಿಸ್ತಿರ್ತೀನಿ. ರಿಸಲ್ಟ್ ಬಿಟ್ಟಿದ್ದಾರೆ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ. ಎಸ್ಪೆಷಲಿ SDFC ECS ಪರಿವರ್ತನಾ ಸ್ಕಾಲರ್ಶಿಪ್ಪು ಆಲ್ಮೋಸ್ಟ್ 80 to 90% ಏನು ಈಗ 1000 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ರೆ ಅದರಲ್ಲಿ 900 ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಕರ್ನಾಟಕದವರೇ ಇದ್ದರು. ಅದಕ್ಕೋಸ್ಕರ ಈ ಥರ ಸ್ಕಾಲರ್ಶಿಪ್ನು ಇನ್ನೂ 15 ದಿನಗಳು ಗ್ಯಾಪ್ ಐತೆ. ಎಲ್ಲರೂ ಹೋಗಿ ಅಪ್ಲೈ ಮಾಡಿ. ಕರ್ನಾಟಕ ಸ್ಟೂಡೆಂಟ್ಸು ಒಂದು ಸರಿ ಸೆಲೆಕ್ಟ್ ಆಗ್ತಾರೆ, ಇನ್ನೊಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದ್ರೆ ಬಿಟ್ಟು ಸೆಲೆಕ್ಟ್ ಆಗದಿಲ್ಲದರೋ ಸೆಲೆಕ್ಟ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ ಟೈಮ್ ಇದ್ದಾಗ. ಯಾಕಂದರೆ ಎಷ್ಟೋ ಜನ ಇನ್ಸ್ಟಾಗ್ರಾಮ್ನ ಸ್ಕೋರ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಒಂದು 5 ಮಿನಿಟ್ಸ್ನ ಟೈಮ್ ತೊಗೊಂಡು ಇದನ್ನು ಅಪ್ಲೈ ಮಾಡಿ. ಈ ಸ್ಕಾಲರ್ಶಿಪ್ ಅನ್ನೋದು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ, ಈ ಸ್ಕಾಲರ್ಶಿಪ್ದು ಎಲ್ಲ ಥರ ಡೀಟೇಲಾಗಿ ಕೊಟ್ಟಿದ್ದೀನಿ. ಇನ್ನೂ ಇದು ಯಾವ ಥರ ಅಪ್ಲೈ ಮಾಡಬೇಕು, ಲೈವಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ನಾನು ತೋರಿಸಿದ್ರೆ ಖಂಡಿತ ತಿಳಿಸ್ಕೊಡ್ತೀನಿ. ಒಂದು ಏನಪ್ಪ ಅಂದರೆ ಲೈವಲ್ಲಿ ಹೇಳ್ಕೊಡೋದಂದರೆ ಎಲ್ಲ ಡೀಟೇಲ್ಸ್ ಕಂಪ್ಲೀಟಾಗಿ ಶೇರ್ ಮಾಡೋದ್ರಿಂದ ನೀವು ಕಮೆಂಟ್ ಬಾಕ್ಸಲ್ಲಿ ಅಪ್ಲೈ ಮಾಡೋದು ಯಾವ ಥರ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ಸ್ಕಾಲರ್ಶಿಪ್ನ ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಆಯಿತು. ನಿಮಗೆ ಇಷ್ಟ ಆಗಿರೋಂಥ ಏನಿರುತ್ತೆ ನಿಮ್ಮ ಡೌಟ್ಸ್ ಇರುತ್ತಲ್ಲ ಅದನ್ನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಎಲ್ಲ ಒಂದು ಡೌಟ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಎಲ್ಲರಿಗೂ ಎಂಡ್ ಮಾಡ್ತೀನಿ. ನಿಮ್ದು ಏನೋ ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ. ಆಮೇಲೆ ಇಂಪಾರ್ಟೆಂಟ್ ನಮ್ಮದು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು. ಎಲ್ಲ ಥರದ್ದು ನಿಮಗೆಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಡೈಲಿ ಡೇ ಬೈ ಅಂತ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಗುಡ್ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.